ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ನಾನು ಈ ದಿನ ತಮಿಳುನಾಡಿನ ತಾಳ್ವಾಡಿ ಹತ್ರ ಇರ್ತಕ್ಕಂಥ ಹೊಸೂರು ಸಮೀಪ ಇರುವ ಟಿ ಮಾದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಒಂದು ಪವಿತ್ರ ಸನ್ನಿಧಾನ ನನಗೆ ಯಾವತ್ತೂ ನಂಬಿಕೆಯ ತಾಣವಾಗಿದೆ. 94-95ರಿಂದ ಅಂದರೆ 30 ವರ್ಷಗಳಿಂದ ಸುಮಾರು 27-28 ಬಾರಿ ಇಲ್ಲಿ ಬಂದಿದ್ದೀನಿ. ನನ್ನ ಮನಸ್ಸಿಗೆ ಸ್ವಲ್ಪ ತಾಕಲಾಟಗಳು ಅಥವಾ ಇನ್ನಿತರ ಸಮಸ್ಯೆಗಳು ಕಾಡಲಾರಂಭಿಸಿದೆ ಅನ್ನಿಸಿದಾಗ ನಾನು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ತೀನಿ. ಧನಾತ್ಮಕ ಶಕ್ತಿ ಇದೆ, ನನಗೆ ಭಾಳ ಒಳ್ಳೆಯದಾಗುತ್ತೆ. ಎಲ್ಲ ರೀತಿಯ ಜೀವನದ ಸಮಸ್ಯೆಗಳು ಬಗೆಹರಿದಂತಾಗಿ ಹೊಸ ಉತ್ಸಾಹ ಬರುತ್ತೆ, ಹೊಸ ಸ್ಫೂರ್ತಿ ಬರುತ್ತೆ ಅಂಥ ಒಂದು ತಾಣ ಈ ದೇವಸ್ಥಾನದಲ್ಲಿದೆ. ಇಲ್ಲಿ ಪಕ್ಕದಲ್ಲೇ ರಾಜ್ಕುಮಾರ್ ಅವರ ಊರಿದೆ, ಗಾಜನೂರು. ರಾಜ್ಕುಮಾರ್ ಅವರ ಸ್ವಂತ ಸ್ಥಳ. ರಾಜ್ಕುಮಾರ್ ಅವರು ತಂದೆ ಮೂಲತಃ ಸಿಂಗನ್ನಲ್ಲೂರು, ಪುಟ್ಸಾಮಯ್ಯನವರು. ಅಲ್ಲಿಂದ ತದನಂತರ ರಾಜ್ಕುಮಾರ್ ಅವರು ಫ್ಯಾಮಿಲಿ ಇಲ್ಲಿ ಶಿಫ್ಟ್ ಆಗುತ್ತೆ ಗಾಜನೂರಿಗೆ. ಈ ದೇವಸ್ಥಾನಕ್ಕೆ ಭಾಳ ಹತ್ತಿರ ಇದೆ. ಇದು ಸುಂದರವಾದ ಪರಿಸರ ಇದೆ. ಇಲ್ಲಿ ಯಾವಾಗಲೂ ಕೂಡ ಜನವರಿ ತಿಂಗಳಲ್ಲಿ ಉತ್ಸವಗಳು, ಪೂಜೆಗಳು ನಡೀತವೆ. ನಾನು ವರ್ಷದಲ್ಲಿ 1 ಸಾರಿ ಅಥವಾ 2 ಸಾರಿ, ಸಾಮಾನ್ಯ 1 ಸಾರಿ ಯಾರು ಖಂಡಿತ ಈ ದೇವಾಲಯಕ್ಕೆ ಬರ್ತೀನಿ. ಭಾಳ ಖುಷಿಯಾಗುತ್ತೆ ಗೆಳೆಯರೆ. ನೀವು ಚಾಮರಾಜನಗರಕ್ಕೆ ಬಂದಾಗ ತಾಳ್ವಾಡಿಗೆ ಬಂದು ಈ ದೇವಸ್ಥಾನವನ್ನು ನೋಡ್ಬೋದು. ಇಲ್ಲಿ ಸುತ್ತಲಿನ ಪರಿಸರ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ರಾಜ್ಕುಮಾರ್ ಅವರು ಕಟ್ಟಿಸಿರ್ತಕ್ಕಂಥ ಒಂದು ಶಿವನ ದೇವಾಲಯದ ಪಕ್ಕನೇ ಹನುಮಂತರಾಯನ ಗುಡಿ ಇದೆ. ಈ ಗುಡಿ ಯಾವಾಗಲೂ ಕೂಡ ಒಂದು ಪವಿತ್ರವಾದ ತಾಣವಾಗಿದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅರಳಿ ಮರಗಳಿವೆ, ಅದ್ಭುತವಾಗಿದೆ. ಈ ಸನ್ನಿಧಿಯಲ್ಲಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಹನುಮಂತರಾಯನ ದೇವಸ್ಥಾನ. ಇಲ್ಲಿ ರಾಜ್ಕುಮಾರ್ ಅವರು ಒಂದು ಸರಿ ಮಹದೇಶ್ವರ ದೇವಸ್ಥಾನಕ್ಕೆ ಪೂಜೆಗಾಗಿ ಬಂದಾಗ ಅದು ಏನೋ ಪೊದೆಗಳಿಂದ ಮುಚ್ಚಿತ್ತಂತೆ. ಇದೇನಂತ ಕೇಳಲಾಗೆ ಅಲ್ಲಿ ಹನುಮಂತ ದೇವರ ಮೂರ್ತಿ ಇದೆ ಅಂತ ತಿಳ್ಕೊಂಡಂಥ ರಾಜ್ಕುಮಾರ್ ಅವರು ಅಲ್ಲಿ ಒಂದು ಹನುಮಂತರಾಯನ ಗುಡಿಯನ್ನು ಕಟ್ಟಿಸಿದ್ದಾರೆ. ಪರಿಸರ ತುಂಬ ಚೆನ್ನಾಗಿದೆ. ಈ ಪರಿಸರದಲ್ಲಿ ಅಡ್ಡಾಡುವುದೇ ಒಂದು ಭಾಳ ಸುಂದರ ಅನುಭವ. ಈಗ ನಾನು ದೇವಸ್ಥಾನದ ಒಳಗಡೆ ಹೋಗಿ ಮಹದೇಶ್ವರ ವಿಗ್ರಹವನ್ನು, ಅದು ಒಡಮೂಡಿ ಬಂದಿದೆ, ಅದನ್ನು ತಮಗೆ ತೋರಿಸ್ತಾ ಇದ್ದೀನಿ ಗೆಳೆಯರೇ. ನೋಡಿ ಎಷ್ಟು ಸುಂದರವಾಗಿದೆ ಪರಿಸರ. ದೇವಸ್ಥಾನದ ಮುಂಭಾಗ ಇದ್ದೀವಿ, ಪ್ರವೇಶ ದ್ವಾರ. ದೇವಸ್ಥಾನದ ಮುಂದೆ ಬರ್ತಾ ಇದ್ದೀವಿ. ಗರ್ಭಗುಡಿಯಲ್ಲಿ ಬಸವೇಶ್ವರ ವಿಗ್ರಹ ಇದೆ. ಇಲ್ಲಿ ಅರ್ಚಕರಾದಂಥ ನಂದೀಶ್ ಅವರು ಇದ್ದಾರೆ. ಭಾಳ ಪವಿತ್ರವಾಗಿದೆ ತಾಣ, ಪ್ರಶಾಂತ ವಾತಾವರಣವಿದೆ ಗೆಳೆಯರೆ. ಇದು ಮಹದೇಶ್ವರ ಸನ್ನಿಧಿ. ಲಿಂಗ ಒಡಮೂಡಿದೆ, ಭಾಳ ಪಾವಿತ್ರ್ಯತೆ ಇದೆ. ಇಲ್ಲಿನ ಸುತ್ತಮುತ್ತ ಜನರು ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ವಿಶೇಷವಾಗಿ ಜನವರಿ ತಿಂಗಳಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳು ಇರ್ತವೆ ಗೆಳೆಯರು. ನೋಡಿ ಎಷ್ಟು ಶಾಂತವಾಗಿದೆ. ಜನವರಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ಇಲ್ಲಿನ ಅರ್ಚಕರಾದಂಥ ನಂದೀಶ್ ಅವ್ರನ್ನ ಒಂದೆರಡು ಮಾತು ಮಾತಾಡ್ತಾನೆ. ನಂದೀಶ್ ಅವರೇ, ಇಲ್ಲಿ ವಿಶೇಷ ಬಂದು ಜನವರಿಲಿ ಫಸ್ಟ್ನೇ ವರ್ಷ ಜನವರಿಲಿ ಸೋಮವಾರ ಏನು ಬಿದ್ದದೋ ಜನವರಿಲಿ ಅದು ಕೊಂಡ ಅಭಿವೃದ್ಧಿ ಕೊಂಡ ಇದು ನಡತದೇನೆ. ದೇವರು 48 ಜನ ಮುಂದೆ ಸೇರುತ್ತೆ. ಇಲ್ಲಿ ಅನ್ನದಾನ ನಡ್ತದ. ಈ ಸ್ವಾಮಿಗ ಏನೇನು ಮಾಡೋರೆಲ್ಲ ಮಾಡ್ತವ್ರ. ಕೊಂಡ ಒಂದ 20 ಗಾಡಿ ಸೌದ 10 ಟ್ಯಾಟ್ರಿ ತಂದು ಸ್ವಾಮಿ ಕೊಂಡ ಒಂದು 20 ಅಡಿ ಕೊಂಡ ಹಾಕ್ತಾರ. ಅಲ್ಲಿವರೆಗೆ ಕೊಂಡ ಸ್ವಾಮಿ ಆಯ್ಕೊಂಬರ್ತಾನೆ. ಭಾಳ ಸಂತೋಷ ನೀವು ಮಾಹಿತಿ ಕೊಟ್ರಿ. ಆ ಜನವರಿ ತಿಂಗಳಲ್ಲಿ ನಡೆಯೋ ವಿಶೇಷ ಪೂಜೆ ಯಾವಾಗ ನಾನು 1-2 ಸರಿ ಬಂದಿದ್ದೇನೆ. ಬನ್ನಿ, ಈ ಸತ ಬನ್ನಿ. ಖಂಡಿತ ಬರ್ತೀವಿ. ಇದನ್ನು ನಮ್ಮ ಚಾನಲ್ ವೀಕ್ಷಣೆ ಮಾಡೋರಿಗೆ ಪವಿತ್ರ ಸನ್ನಿಧಿಯನ್ನು ತೋರಿಸ್ಬೇಕು ಅಂತ ಇಷ್ಟ ಆಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ.